ಹಾಯ್ ಫ್ರೆಂಡ್ಸ್, ಇದು ನಮ್ಮ ಹೊಸದು ಮತ್ತೆ ನಾನು ವಿಡಿಯೋ ಮಾಡೋಕ್ಕೆ ಬಂದಿದ್ದೀನಿ. ಇದು ಫಸ್ಟ್ ಒನ್ನೇ ವಿಡಿಯೋ ನಮ್ಮ ಅಪ್ಪನ ಫೋನಲ್ಲಿ. ಸೊ ಮಾಡ್ತೀನಿ, ವಿಡಿಯೋ ನೋಡ್ತೀರಿ, ಮಜಾ. ಇದು ನೋಡಿ, ಇಲ್ಲಿ ಇದು ಮಜಾ ವಿಡಿಯೋಸ್. ಅಂದರೆ ಈ ಕಾಡಲ್ಲಿ ಕೆಲವೊಂದು ಮಜವಾದ ಮರಗಳೆಲ್ಲ ಇರ್ತವೆ, ನೋಡ್ತೀರಾ ನೀವು. ಕಮ್ ಲೆಟ್ಸ್ ಸ್ಟಾರ್ಟ್ ಒನ್. ಇದು ಮರ, ಇದು ಒಂದು ಮರ, ಅದು ಅಡಿಕೆಕಾಯಿ ಮರ. ಇವು ಒಂಥರ ವಿಚಿತ್ರವಾದ ಮರ. ಇವುಗಳ ಎಲೆ ಎಲ್ಲ ಒಂಥರ ಬಿಳಿಗಾಗ್ತವೆ. ನೀವೇ ನೋಡಿದ್ದೀರಾ ಫ್ರೆಂಡ್ಸ್? ಬನ್ನಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇದರಲ್ಲಿ ಏನೂ ಆಗಿಲ್ಲ ಅಂತ ಅಂದ್ಕೊಂಡು ನೋಡಿ. ಇದರಲ್ಲಿ ಈ ಥರ ಹಿಂಗೆ ಊತ ಬಂದಿದ್ದೆ. ಸೊ ನೆಕ್ಸ್ಟ್ ನಾನು ತೋರಿಸ್ತೀನಿ ಬೇರೆದೇನು ಗೊತ್ತಾ ಫ್ರೆಂಡ್ಸ್? ಅದು ಬಾಳೆಕಾಯಿ ಗಿಡ. ಅದು ಇನ್ನೂ ಹಣ್ಣಾಗಿಲ್ಲ, ಹಾಗಕ್ಕೆ ಇನ್ನೂ ಎಷ್ಟೊಂದು ದಿನಗಳ ಟೈಮ್ ಇದೆ. ಸೊ ಆ ಬಾಳೆ ಗಿಡದಲ್ಲಿ ಈ ಬಾಳೆಹಣ್ಣು ಬಿಡ್ತದೆ. ಅದು ಬೆಳೆಯೋಕ್ಕೆ 1-2 months ಬೇಕಾಗುತ್ತೆ. ನನ್ನ ಪ್ರಕಾರ ನಾನು ಹೇಳ್ತೀನಿ, ಇದು ಅಡಿಕೆಕಾಯಿ ಚಿಕ್ಕ ಮರ ಇರಬೇಕು. ಇವೆಲ್ಲ ದೊಡ್ಡವು, ಅವಕ್ಕೆ ಮರಿ ಥರ ಅವು. ಚಿಕ್ಕ ಮಕ್ಕಳುಗಳು ಸಿಗರೆ ಸಾಕೋದು. ಮತ್ತು ಅದು ರೋಡು. ಇಲ್ಲೆಲ್ಲ ಒಂಥರ ಇದು ಜಾಸ್ತಿ ಮರಗಳಿರ್ತವೆ. ನೀವು ನೋಡಿದ್ದೀರಿ ಅಲ್ಲಿ ನೋಡಿ, ಇಲ್ಲಿ ನಿಮಗೆ ತೆಂಗಿನಕಾಯಿ ಮರ ತೋರಿಸ್ತೀನಿ, ಬನ್ನಿ. ನೋಡಿ, ಅದು ತೆಂಗಿನಕಾಯಿ ಮರ. ಮತ್ತು ನಮ್ಮ ಮನೆ ತಾವು ದೊಡ್ಡ ತೆಂಗಿನಕಾಯಿ ಮರ ಇದೆ. ನೋಡಿ ಇಲ್ಲಿ 2 ತೆಂಗಿನಕಾಯಿ ಮರ. ನಮಗೆ ಗೊತ್ತು ತಾನೇ 2 ತೆಂಗಿನಕಾಯಿ ಮರ ಯಾಕೆ ಬೇಕಿದೆ ಅಂತ. ನಮಗೆ ತೆಂಗಿನಕಾಯಿ ಬೇಕಿರೋದು ಅದರಲ್ಲಿ ಎಳ್ನೀರು ಕುಡಿಯೋಕ್ಕೆ ಮತ್ತು ತಿನ್ನೋಕ್ಕೆ. ಅದರಲ್ಲಿ ನೀವು ನೋಡಿದ್ದೀರ ದೋಸೆ ಥರ ಏನೇನೋ ಇರುತ್ತೆ, ಅದನ್ನು ತಿನ್ನೋಕ್ಕೋಸ್ಕರ. ಮತ್ತು ನೀವೇನು ನೋಡ್ತೀರಂತ ಹೇಳಿ ನೋಡಿ, ಹತ್ತಿರದಿಂದ ಬಾಳೆಹಣ್ಣು ತೋರಿಸ್ತೀನಿ. ಬಾಳೆಹಣ್ಣು ಗಿಡ ನೋಡ್ತಿದ್ದೀರಾ ತಾನೇ? ಬಾಳೆಹಣ್ಣಿನ ಗಿಡ. ಇದು ಬಾಳೆಹಣ್ಣಿನ ಗಿಡ ನೋಡ್ತೀರಾ? ನೋಡಿ, ಇವು ಬಾಳೆಹಣ್ಣಿನ ಗಿಡ. ಇದರಲ್ಲಿ ಇನ್ನೂ ಹಣ್ಣಾಗಿಲ್ಲ, ಯಾಕೆ ಹೇಳಿ ಎಲೆಗಳೆಲ್ಲ ಒಂದೊಂದೇ ಥರ ಇದ್ದಾವೆ. ಸೊ ನೆಕ್ಸ್ಟ್ ನಿಮಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಇದರಲ್ಲಿ ಒಂಥರ ಸ್ಕ್ರ್ಯಾಚ್ ಮಾರ್ಕ್ ಇರುತ್ತೆ.